ಅಯ್ಯೋ ಪಾಪ. ನಾನು ಇವತ್ತೊಂದು ಸಂತೋಷವಾದ ವಿಷಯವನ್ನು ಹೇಳ್ತೀನಿ. ಬಾಬಾ, ಇಷ್ಟು ದಿನದ ಮೇಲಾರು ನಿಮಗೆ ನಮ್ಮ ಮೇಲೆ ಕನಿಕರ ಬಂತಲ್ಲ, ನಮಗಂತೂ ತುಂಬಾ ಖುಷಿ ಆಗೋಯ್ತು ಬಾಬಾ. 200 ರೂಪಾಯಿ ಕೊಟ್ರೆ ದೊಡ್ಡ ಹೋಗಿ ತಿನ್ಬೋದು ಕಣ. ಕೊಡೋದಕ್ಕಿಂತ ಮುಂಚೆ ವಿಷಯ ಕೇಳಿಸ್ಕೊಳ್ರು. ಅಭಿ, ನೀ ಪದ್ದು ವಿಟ್ಲಂಗ್ ಅಡ್ವಾನ್ಸ್ ಮಾಡ್ತಿರೋದು ನನಗದು ತುಂಬಾ ಖುಷಿ ಆಗ್ತಿದೆ. ಈ ಜಗತ್ತಿನಲ್ಲಿ ಪ್ರತಿನಿತ್ಯ ನೋಡುವಂತ ಅತಿ ಚಿಕ್ಕ ಪ್ರಾಣಿ ಯಾವುದು? ಇರುವೆ. ಅದಕ್ಕೆ ಆಹಾರ ಯಾರು ಕೊಡ್ತಾರೆ? ಅದಕ್ಕೆ ಯಾರು ಆಹಾರ ಕೊಡಲ್ಲ, ಅದ್ರ ಆಹಾರ ಅದೇ ಹುಡುಕೊಳ್ಳುತ್ತೆ. ಒಂದು ಪಕ್ಷಿ ತನ್ನ ಆಹಾರನ ತಾನೇ ಹುಡ್ಕೊಳ್ಳುತ್ತೆ. ಒಂದು ಮೀನಿನ ಮರಿ ತನ್ನ ಆಹಾರನ ತಾನೇ ಹುಡ್ಕೊಳ್ಳುತ್ತೆ. ಈ ಇರುವೆ ಕೂಡ ಹಾಗೆ. ಅಭಿ, ಈಗ ಯಾಕೆ ಝೂಲಜಿ ಕ್ಲಾಸು? ಕಪ್ಪೆಗಳ ತರ, ಗಡ್ವಗಳ ತರ, ನೀರಾನೆಗಳ ತರ ಬೆಳೆದಿರೋ ಈ ಪದ್ದು ಆಗ್ಲಿ ವಿಟ್ಲ ಆಗ್ಲಿ ತಮ್ಮ ಆಹಾರನ ತಾವೇ ಹುಡ್ಕೊಳ್ತಾ ಇಲ್ಲ. ಅಭಿ, ಬುದ್ಧಿ ಹೇಳ್ತೀನಿ ಅಂತ ಅವ್ರನ್ನ ಯಾಕೆ ಬೈತಾ ಇದೀರಾ? ಸಂಪಾದನೆ ಮಾಡ್ಲಿಲ್ಲ ಅಂದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗಲ್ಲ. ಇನ್ನೊಬ್ರು ಹೆಗಲ್ ಮೇಲೆ ಕೂತ್ಕೊಂಡು ಮುಂದೆ ಹೋಗಕ್ ಆಗಲ್ಲ. ತಮ್ಮ ಕಾಲ್ ಮೇಲೆ ತಾವೇ ನಿಲ್ಬೇಕು. ಬಾಬಾ, ಈಗ ನಾವು ನಮ್ಮ ಕಾಲ ಮೇಲೆ ನಿಂತಿದ್ದೀವಿ. ಎಂತಂದು ಅಭಿ, ಯಾಕ್ರೆ ವೇಟ್ ಮಾಡ್ತಾ ಇದೀರಾ? ಅವ್ರ ಕಾಲ್ ಮೇಲೆ ಅವ್ರು ಎಲ್ರಿ ನಿಂತಿದ್ದಾರೆ. ಈ ಕಾಲ್ಗಳು ಯಾವ್ದು? ಅಯೋಗ್ಯ, ನೀವೆಲ್ಲ ನಿಂತಿರೋದು ನನ್ನ ಕಾಲ್ ಮೇಲೆ. ಅದೇ ಸಮಸ್ಯೆ ಕೂತಿರೋದು. ಮಗನೇ, ಇಂಥ ಧರ್ಮ ಸೂಕ್ಷ್ಮಗಳು ಇವು ಕಲ್ತಾಗಲ್ಲ. ಸ್ವಲ್ಪ ಬಿಡಿಬಿಡಿಸಿ ಹೇಳು. ನೀವಿಬ್ರು ಕೆಲ್ಸಕ್ಕೆ ಸೇರಿ ಸಂಪಾದನೆ ಮಾಡಿ ಮನೆಗೆ ಸಹಾಯ ಮಾಡಿ ದೊಡ್ಡ ಗಂಡಸರು ಅನ್ಸ್ಕೊಳ್ಳಿ. ನಾನ್ ಹೇಳೋದಷ್ಟೇನೆ. ಅಷ್ಟೇ ಹೇಳಿದ್ರೆ ಸಾವಲ್ಲ ಕಣೋ, ಅದನ್ನ ಹೇಗೆ ಮಾಡಬೇಕು ಅನ್ನೋದ್ನು ಹೇಳು. 2 ಚೀಟಿ ಬರ್ದಾಕ್ತೀನಿ. ಒಂದ್ರಲ್ಲಿ ಪದ್ದು ಕೆಲಸ ಮಾಡ್ಬೇಕು ಅಂತಿರತ್ತೆ. ಆ ಚೀಟಿ ಬಂದ್ರೆ 15 ದಿನದಲ್ಲಿ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ಬೇಕು. ಆಗ ಅಳಿ ಅಂದ್ರು 6 ತಿಂಗಳು ಆರಾಮಾಗಿರ್ಬೋದು. ಇನ್ನೊಂದು ಚೀಟಿಯಲ್ಲಿ ವಿಟ್ಲ ಕೆಲಸ ಮಾಡ್ಬೇಕು ಅಂತಿರತ್ತೆ. ಆ ಚೀಟಿ ಬಂದ್ರೆ ಆಗ ನೀವು 15 ದಿನದಲ್ಲಿ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ಬೇಕು. ಆಗ ಪದ್ದುಗೆ 6 ತಿಂಗಳು ರಜಾ. ಓಕೆನಾ? ಓಕೆ. 2 ಚೀಟಿನಲ್ಲೂ ವಿಟ್ಲಾನೆ ಕೆಲಸ ಮಾಡ್ಬೇಕು ಅಂತ ಬರ್ದಿದ್ದೀನಿ. ಈಗ ಚೀಟಿಗಳನ್ನ ಅದಲು ಬದಲು ಮಾಡ್ತೀನಿ. ಪದ್ದುಗೆ ಸರಿಯಾಗಿ ಬುದ್ಧಿ ಕಲಿಸ್ತು. ಅವನು ಈ ಮನೆಗೆ ಬಂದಾಗಿಂದ 1 ಪೈಸೆ ದುಡ್ದಿಲ್ಲ. 2 ಚೀಟಿಲು ಪದ್ದುನೇ ಕೆಲಸ ಮಾಡ್ಬೇಕು ಅಂತ ಬರ್ದು ಬಿಡ್ತೀನಿ. ರಾಹು ಕಾಲ ಕಳೀತಿದ್ದಂಗೆ ಕುಳ್ಕಿಸ್ಬಿಡ್ತೀನಿ. ಈಗ ಅದೇನು ಕುಲ್ಕಿಸು ಚೆನ್ನಾಗಿ ಕುಲ್ಕ್ಬೇಕು. ಯಾರು ಬೇಕಾದ್ರೂ ತೆಗಿಬಹುದು, ಆದ್ರೆ ಅದ್ರಲ್ಲಿದ್ದ ಹಾಗೆ ನಡ್ಕೊಳ್ಬೇಕು. ಇಲ್ಲ ಅಂದ್ರೆ ಮನೆಯಿಂದ ಕಿಕ್ ಔಟು. ಅಭಿ, ನಾನೇ ತೆಗಿತೀನಿ. ದೇವರೇ, ನನಗಿನ್ನೂ ಮದುವೆ ಆಗಿಲ್ಲ. ನನ್ನ ಬಗ್ಗೆ ನಿನ್ನ ವಿಶೇಷವಾದ ಕರುಣೆ ಇರಲಿ. ಭಗವಂತ, ಯಾವುದೇ ಕಾರಣಕ್ಕೂ ನನ್ನ ಹೆಸರು ಬರ್ದಿರೋ ಹಾಗೆ ನೋಡ್ಕೊಳಪ್ಪ. ಕುಲ್ಕರಿ ವಿಟ್ಲ ಕೆಲಸ ಮಾಡಬೇಕು. ರೇ, ಸರಿಯಾಗಿ ಹೋದ್ರಿ. ಅಭಿ, ನಿಮ್ಗೆ ಓದಕ್ ಬರುತ್ತೆ ತಾನೇ? ನೋಡಿ. ಲೇ ಬಿಟ್ಲ, ಏನು ಮಾಡೋಕ್ಕಾಗಲ್ಲ ಕಣೋ. ಚೀಟಿನಲ್ಲಿ ನಿನ್ನ ಹೆಸರು ಬಂದ್ಬಿಡ್ತು. ಹಣೆ ಬರಹಕ್ಕೆ ಹೊಣೆ ಯಾರು? ನೀನು ಮದುವೆ ಆಗಿರೋ ಅನ್ಕಣೋ, ಕೆಲಸ ಕಾರ್ಯ ಮಾಡ್ಕೊಂಡಿರ್ಬೇಕು. ಇನ್ಮೇಲಿಂದ ದಿನ ಸಾಯಂಕಾಲ ಕೆಲಸ ಮುಗಿಸ್ಕೊಂಡ್ ಬರ್ತಾ ನನಗೋಸ್ಕರ ಒಂದು ಮಸಾಲೆ ದೋಸೆ ಕಟ್ಸ್ಕೊಂಬಾ. ಇಟ್ಲ ಯೋಚನೆ ಮಾಡ್ಬೇಡ ಕಣ, ನಿನಗೆ ಖಂಡಿತ ಕೆಲಸ ಸಿಗುತ್ತೆ. ನನಗೆ ಕೆಲಸ ಸಿಕ್ಕಿದೆ ಅಂದಮೇಲೆ ನಿನಗೆ ಕೆಲಸ ಸಿಗದೆ ಇರುತ್ತೇನ? ನೋಡ, ಇನ್ನು 15 ದಿವಸದಲ್ಲಿ ನಿನ್ ಕೆಲಸ ಸಿಗುತ್ತೆ ಕಣ. ನಾನು ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಕಣೋ. 15 ದಿನದಲ್ಲಿ ನನಗೆ ಕೆಲಸ ಸಿಗ್ಲ ಅಂದ್ರೆ ನಮ್ಮ ಮನೆಯವರು ನಮ್ಮ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಕಣೋ. ನೋಡ, ಒಂದು ಜಾಗ ಖಾಲಿ ಇದೆ, ಅಲ್ಲಿಗೆ ನಿನ್ನ ಫೋಟೋ ಅಪ್ಲಿಕೇಶನ್ ಸೆಂಡ್ ಮಾಡು. ಆ ಕೆಲಸ ನಿಂಗೆ ಸಿಗುತ್ತೆ ಕಣ. ಮೊದಲು ಅಡ್ರೆಸ್ ಕೊಡು. ಸುಮ್ಮನೆ ಕೊಡಕ್ಕಾಗತ್ತಾ? ಲೇ ಶೇಖರ, ನಮ್ ಜೊತೆಗಿದ್ದು ನಮ್ ಬುದ್ಧಿನೇ ಕಲ್ತು ನಮ್ಮೇಲೆ ಪ್ರಯೋಗ ಮಾಡ್ತೇನ? ನಮ್ಮ ಹತ್ರ ದುಡ್ಡಿಲ್ಲ ಕಣಲೋ. ನಾನೇನು ದುಡ್ಡು ಕೇಳಿದ್ನಪ್ಪ. ನನ್ಗೆ ಒಂದೇ ಒಂದು ಮಸಾಲೆ ದೋಸೆ ಕೊಡಿಸಿ ಅದನ್ನ ನಾನು ತಿಂದು ಮುಗಿಸೋ ಅಷ್ಟರಲ್ಲಿ 4 ಪಾದ ತೊಳೆದ್ರೆ ಆಯ್ತು. ಬಿಟ್ಲ, ನಿಮ್ ಕೆಲ್ಸದ ಬಗ್ಗೆ ಏನಾಯ್ತು? ಈಗಾಗಲೇ ಒಂದ್ ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ ಜಾಜತ್ಗೆ. ವೆರಿ ಗುಡ್. ಅಲ್ಲಿಗೆ ಅರ್ಧ ಕೆಲಸ ಆದಾಗಾಯ್ತು. 2 ಅಪ್ಲಿಕೇಶನ್ ಹಾಕಿದಿದ್ರೆ ಕೆಲಸ ಪೂರ್ತಿ ಆಗಿರೋದು. ಅಭಿ, ಟೀಸ್ ಮಾಡಬೇಡಿ ರೀ. ದಂಡ ಪಿಂಡಂಗೆ ಯಾರ್ರಿ ಕೆಲಸ ಕೊಡ್ತಾರೆ? ಏನ್ ಈಗ ಮಾತಾಡ್ತೀರಾ? ಅಪ್ಲಿಕೇಶನ್ ಹಾಕಿದೀನಿ, ಅಪಾಯಿಂಟ್ಮೆಂಟ್ ಲೆಟರ್ ನಮ್ಮನೆಗೆ ಕಳಿಸ್ತಾರಂತೆ. ಕುಂತ್ಕೊಂತಾ ಇರಿ. 15 ದಿವಸ ಆಗ್ತಿದ್ದಂಗೆನೆ ಮನೆ ಆಚೆ ಕಳಿಸ್ಬಿಡ್ತೀನಿ.
ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದಾಗೆ ನಿನಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದ್ಬಿಡ್ತಲ್ಲೋ ಶಬಾಷ್. ಕಂಗ್ರ್ಯಾಚುಲೇಷನ್ಸ್ ವಿಟ್ಲ. ಥ್ಯಾಂಕ್ ಯು ವೆರಿ ಮಚ್ ಆದಿತ್ಯ. ಬಾಬಾ ನೀವು ಕಂಗ್ರ್ಯಾಚುಲೇಷನ್ಸ್ ಹೇಳೋದ್ರ ಪರ ಇಲ್ಲ, ಥ್ಯಾಂಕ್ ಯು. ಅಳಿಯಂದಿರೆ, ಇಷ್ಟು ದಿನಕ್ಕೆ ದೇವರು ಈಗ ಕಂಡು ಬಿಟ್ಟಿದ್ದಾನೆ. ಹೋದ್ ಕಡೆ ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿ ಕೈ ತುಂಬ ಸಂಬಳ ತಂದು ನಿಮ್ ಭಾವನ್ ಕೈಲಿ ಕೊಡಿ. ಸಂಸಾರ ಅನ್ನೋ ಈ ಬಂಡಿನ ಸಾಗಿಸೋದಕ್ಕೆ ಸಹಾಯ ಮಾಡಿ. ಹಲೋ, ಸರ್ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ, ಮೇಡಮ್ ನೋಡ್ಬೇಕಾಗಿತ್ತು. ಒಳಗಡೆ ಇದ್ದಾರೆ, ಹೋಗಿ. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ವಿಠಲ್ ಮೂರ್ತಿ ಎಮ್ಮೆ, ನಿಮ್ಮ ಫೋಟೋ ತುಂಬ ಚೆನ್ನಾಗಿದೆ. ಇರೋದು ಒಂದೇ ಪೋಸ್ಟ್ ಖಾಲಿ. ತುಂಬ ಜನ ಅಪ್ಲೈ ಮಾಡಿದ್ರು, ಆದರೆ ನಿಮ್ಮ ಫೋಟೋ ನೋಡೇ ನಾನು ಸೆಲೆಕ್ಟ್ ಮಾಡಿದೆ. ಕಣ್ಣು ಅದ್ಭುತವಾಗಿದೆ. ಏನ್ ಮೇಡಮ್, ಕಣ್ಣಿನ ನೋಡೇ ಭವಿಷ್ಯ ಹೇಳ್ತಾ ಇದ್ದೀರಾ? ಎಸ್, ಈ ಭವಾನಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದಾಳೆ ಅಂದರೆ ನೀವು ಅದೃಷ್ಟ ಮಾಡಿರಲೇಬೇಕು. 30,000 ರೂಪಾಯಿ ಸಂಬಳ, ಒಳ್ಳೆ ಕೆಲಸ. ಇನ್ನು ಮೇಲೆ ಡೇ ಅಂಡ್ ನೈಟ್ ಡೆವಿಲ್ ವರ್ಕರ್ ಆಗಿ ನಾನು ಕೆಲಸ ಮಾಡ್ತೀನಿ ಮೇಡಮ್. ರೌಂಡ್ ದ ಕ್ಲಾಕ್ ಐ ಆಮ್ ಅಟ್ ಯುವರ್ ಸರ್ವಿಸ್ ಮೇಡಮ್. ನೋ, ನಮ್ಮಲ್ಲಿ ಅಷ್ಟು ಹೆವಿ ವರ್ಕ್ ಇರೋದಿಲ್ಲ. ನೀನು ಸ್ವಲ್ಪ ಫ್ರೀ ಆಗಿರೋ ಹುಡುಗ ಆಗಬೇಕು. ವರ್ಕ್ ಶುರು ಮಾಡ್ಕೋ. ಏನೇನು ವರ್ಕ್ ಮಾಡಬೇಕು ಅಂತ ನಿಧಾನಕ್ಕೆ ಹೇಳ್ತೀನಿ. ಮೊದಲು ಏನ್ ಕೆಲಸ ಮಾಡ್ಬೇಕು ಮೇಡಮ್? ವಿಟ್ಲ, ನೋಡಿದ್ರೆ ಗೊತ್ತಾಗಲ್ವಾ, ನಾನು ಮದುವೆ ವಯಸ್ಸಿಗೆ ಬಂದಿದ್ದೀನಿ. ನನ್ನನ್ನು ಲವ್ ಮಾಡೋರು ಯಾರೂ ಸಿಗಲೇ ಇಲ್ಲ. ಅದಕ್ಕೆ ನಿನಗೆ ನನ್ನನ್ನು ಲವ್ ಮಾಡೋ ಪೋಸ್ಟ್ ಕೊಟ್ಟಿದ್ದೀನಿ. ದಿನಕ್ಕೆ ಅಟ್ಲೀಸ್ಟ್ 1 hour ನನ್ನನ್ನು ಲವ್ ಮಾಡ್ತೀನಿ. ಮೇಡಮ್, ಇದ್ಯಾಕೋ ರಾಂಗ್ ಕನೆಕ್ಷನ್ ಆಗ್ತಿದೆ ಅನ್ನಿಸ್ತಿದೆ. ಡೋಂಟ್ ವರಿ, ಅಕ್ರಮ ಸಕ್ರಮ ಸ್ಕೀಮ್ ಬರ್ತಾ ಇದೆ. ನಾನು ವಿಕ್ರಮ ಅಲ್ಲ ಮೇಡಮ್, ಗಂಡುಗಲಿ ಅಂಶದ ಏಕೈಕ ಮನೆಯಳಿನಾಗಿ ನಾನು ಕುಚುಕು ಮಾಡಿದ್ರೆ ಜನ ನನಗೆ ಮಕ್ ಉಗಿಲ್ವ ಮೇಡಮ್? ಅಷ್ಟೇ ಅಲ್ಲ ಮೇಡಮ್, ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಈ ಪ್ರೀತಿ ಎಲ್ಲ ಕಡೆ ಇರೋದೆ. ಯಾಕೆ ಯೋಚನೆ ಮಾಡ್ತೀಯಾ? ಈ ಪ್ರೀತಿ ಪ್ರೇಮ ಅಂತ ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಮೇಡಮ್, ಈಗ ಬೇಡ, ನೆಕ್ಸ್ಟ್ ವೀಕ್ ನೋಡೋಣವಾ? ಬಿಟ್ಲ, ಡ್ಯೂಟಿಗೆ ರಿಪೋರ್ಟ್ ಆದ್ಮೇಲೆ ನಾನ್ ನಿನ್ ಬಾಸ್, ನಿನ್ ವರ್ಕರ್ ಅಷ್ಟೇ. ನಾನು ಹೇಳ್ದಾಗ ಕೇಳ್ತಾ ತಾನೆ? ಎಸ್ ಮೇಡಮ್. ಗುಡ್. ಎಲ್ಲಿ ಎದ್ ನಿಂತ್ಕೋ, ಮುಂದೆ ಬಾ, ನನ್ನ ಕೈ ಹಿಡ್ಕೋ. ಒಂದೆರಡು ಸ್ಟೆಪ್ ಹಾಕು. ಕುಣಿಯೋದಕ್ಕೆ ಯಾಕೋ ಕಾಲು ತಕರಾರು ಮಾಡ್ತಿದೆ ಮೇಡಮ್. ಯಾವುದಕ್ಕೂ ಮನೇಲಿ ಒಂದು ಮಾತು ಕೇಳ್ಬಿಡ್ಲ ಅಂತ. ನನ್ ಮೂಡೆಲ್ಲ ಹಾಳು ಮಾಡ್ದೆ. ಎಷ್ಟು ದಿನ ಟೈಮ್ ಬೇಕೋ ನಿಂಗೆ? 3 ದಿವಸ ಟೈಮ್ ಕೊಡಿ ಸಾಕು. ಸರಿ, 3 ದಿನ ಟೈಮ್ ತಗೋ. ಆದ್ರೆ ಓಕೆ ಅಂತ ಹೇಳಲಿಲ್ಲ ಅಂದ್ರೆ ಕೆಲ್ಸದಿಂದ ಕಿತ್ ಹಾಕ್ಬಿಡ್ತೀನಿ. ನಿಮ್ದು ಅಮ್ಮಯ್ಯ ಅಂತ ಮೇಡಮ್, 30,000 ರೂಪಾಯಿ ಸಂಬಳ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ನಿಮ್ಗಾಕೆ ನಾನು ನಾಳೆನೇ ಮನೆಯವರೆಲ್ಲ ಬನ್ನಿ. ತೊಳಿಸ್ಬಿಟ್ಟು ಹೊತ್ತು ಅಷ್ಟು ನೀನೇ ತಿನ್ ಮಜ್ಜಾ ಮಾಡ. ವಿಟ್ಲ, ಕೆಲ್ಸ ಹೇಗಿತ್ತು? ಸೂಪರ್ ಕೆಲಸ, ಒಳ್ಳೆ ಬಾಸು. ಇಷ್ಟು ದಿನಕ್ಕೆ ನಮ್ಮ ಅಳಿಯಂದಿರ ಮುಖದಲ್ಲಿ ಕಳೆ ಬಂದು ಬಿಟ್ಟಿದೆ. ಅದಕ್ಕಿಂತ ಮೊದಲು ನೀನು ಹೊಲ ಇದ್ದಾಗಿತ್ತು. ಅವಳಿ ಅಂದ್ರೆ ಸಂಬಳ ಎಷ್ಟು? ಬಾವಾ, ನನಗೆ ಎಷ್ಟು ಸಂಬಳ ಬರುತ್ತೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯದಿಂದ ಹಂಗಂಗೆ ಸತ್ ಹೋಗ್ಬಿಡ್ತೀರಾ. ಒಳ್ಳೆ ಪರವಾಗಿಲ್ಲ, ಮತ್ತೊಂದ್ಸಲ ಹುಟ್ಟಿದ್ರೆ ಆಯ್ತು. ನಿಮ್ಗೆ ಎಷ್ಟು ಬರುತ್ತೆ ಗೊತ್ತಾ? 300 ರೂಪಾಯ? 3,000? 30,000. ಓವರ್ ಟೈಮ್ ಮಾಡಿದ್ರೆ 50,000ಕ್ಕೆ ಟಚ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮನೆಗೆ ಬಂದು ಕಡ್ದು ಕಟ್ಟೆ ಹಾಕುವಂಥದ್ದು ಏನಿದೆ? ಓವರ್ ಟೈಮ್ ಮಾಡ್ಕೊಂಡು ಅಲ್ಲೇ ಬಿದ್ದಿರಿ. ನಾನು ಓವರ್ ಟೈಮ್ ಮಾಡ್ಕೊಂಡು ಅಲ್ಲೇ ಬಿದ್ದಿದ್ರೆ ಅವ್ರು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರೆ ಕಣೋ. ನೀನು ಬಾ, ನಾನು ಹೇಳ್ತೀನಿ. ಪದ್ದು, ನಮ್ಮ ಬಾಸ್ ಹೆಸರು ಭವಾನಿ ಅಂತ ಕಣೋ. ಹೇಳಿ ಬಸ, ಕಣೋ, ಅವ್ರಿಗೆ ಮದುವೆ ಆಗಿದ್ಯಾ? ಅದೇ ಪ್ರಾಬ್ಲಮ್ ಆಗಿರೋದು. ಹೆಂಗಿದಾರ ನೋಡಕ್ಕೆ? ಅದನ್ನೇನು ಕೇಳ್ತೀಯ, ನೀನೇ ನೋಡು. ಎಷ್ಟು ಚೆನ್ನಾಗಿದ್ದಾಳಲ್ಲೋ ಹುಡುಗಿ. ಲೇ, ಗಲ್ಲದ ಮೇಲೆ ಗೂಳಿ ಬೇರೆ ಇದೆಯಲ್ಲೋ.
ಗೊತ್ತಿಲ್ದಿರ ಫೋಟೋ ತೆಗೆದ್ಬಿಟ್ಟಾ? ಇಲ್ಲ ಕಣು, ನನ್ನ ಫೋಟೋ ಯಾವಾಗಲೂ ನಿನ್ನ ಫೋನಲ್ಲೇ ಇರಬೇಕು, ಅದನ್ನ ವಾಲ್ ಪೇಪರ್ ಮಾಡ್ಕೊಂತ ಅವರೇ ಕಣು ಹೇಳಿದ್ದು. ಕೆಲಸ ಏನಂತೆ ಗೊತ್ತೇನು? ದಿನಕ್ಕೆ 2 ಅವರ್ ಲವ್ ಮಾಡ್ಬೇಕಂತೆ, ಯಾವಾಗಲೂ ಹಾಡ್ಬೇಕಂತೆ, ಡ್ಯಾನ್ಸ್ ಮಾಡ್ಬೇಕಂತೆ. ಅಪ್ಪಿ ತಪ್ಪಿ 2 ಗಂಟೆ ಕಾಲದ ಮೇಲೆ ನಾನು ಲವ್ ಮಾಡಿದ್ರೆ ನನಗೆ ಇನ್ಸೆಂಟಿವ್ಸ್ ಅಂತ ಕೊಡ್ತಾರಂತೆ ಕಣು. ಚಾನ್ಸು ಕೆಲಸ ಸಿಕ್ಕಿರೋದು ನನಗೆ, ನೀನ್ ಯಾಕೋ ಬೇಜಾರು ಮಾಡ್ಕೋತಾ ಇದೀಯಾ? ಆ ಕೆಲಸ ನನಗೆ ಸಿಗಬೇಕಾಗಿತ್ತು ಕಣೋ. ಆ ಚೀಟಿ ಬದಲಾವಣೆ ಮಾಡ್ಬಿಟ್ಟು ನನ್ನ ಕಾಲದಲ್ಲಿ ನಾಳೆ ಚಪ್ಪಡಿ ಎತ್ತಾಕೊಂಡ್ಬಿಟ್ಟೆ. ನೀನ್ ಏನ್ ಹೇಳ್ತಾ ಇದ್ದೆ ನಂಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನನಗೇನಾದ್ರೂ ನಿನಗೆ ಸಿಕ್ಕಿರೋ ಕೆಲಸ ಸಿಕ್ಕಿದಿದ್ರೆ ನಾನೇ ಆ ಭವಾನಿನ ಮದುವೆ ಆಗ್ಬೋದಿತ್ತು ಅಂದೆ. ಭವಾನಿ ಎಷ್ಟು ಸುಂದರವಾಗಿದ್ದಾಳೆ ಗೊತ್ತೇನು? ಎಂಥ ಪರ್ಸನಾಲಿಟಿ ಅಂತೀಯ. ನನಗೆ ಮದುವೆ ಆಗಿದೆ ಅಂತ ಹೇಳಿದ್ರು ನನ್ನ ಬಿಡ್ತಾ ಇಲ್ಲ ಕಣೋ. ದಿನಾಗ್ಲೂ ಹೊಸ ರೀತಿ ಲವ್ ಮಾಡ್ಬೇಕಂತೆ. ಅದು ಯಾಕೋ ಲವ್ ಮಾಡೋದು? ಇಟ್ಲಾ ನಿನ್ನ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೋ. ನಾಳೆನೇ ನೀನು ಆಫೀಸ್ಗೆ ಹೋಗು, ಆ ಭವಾನಿಗೆ ಹೇಳು ನಾನು ಇನ್ಮೇಲಿಂದ ಕೆಲ್ಸಕ್ಕೆ ಬರೋದಿಲ್ಲ, ನನ್ನ ಬದಲಿಗೆ ನನಗಿಂತ ಯುಕ್ತಿಶಾಲಿ, ಶಕ್ತಿಶಾಲಿ, ಬಲಶಾಲಿ ಆಗಿರುವ ಪದ್ದು ಅಲಿಯಾಸ್ ಪದ್ಮನಾಭ ನನ್ನ ಆಪ್ತ ಮಿತ್ರ ಕೆಲ್ಸಕ್ಕೆ ಬರ್ತಾನೆ ಅಂತ ಹೇಳು. ಅಷ್ಟು ಸುಲಭ ಅಲ್ಲ ಕಣ. ನನ್ನ ಪೋಸ್ಟ್ಗೆ 100 ಜನ ಫೋಟೋ ಕಳಿಸಿದ್ರಂತೆ. ಆ 100 ಜನದ ಫೋಟೋದಲ್ಲಿ ನಾನೇ ತುಂಬಾ ಚೆನ್ನಾಗಿದ್ದಂತೆ, ಅದಕ್ಕೆ ಅವ್ರು ನನ್ನ ಸೆಲೆಕ್ಟ್ ಮಾಡಿರೋದು. ನಿನ್ನ ಮೂತಿ ಅವ್ರಿಗೆ ಇಷ್ಟ ಆಗಬೇಕಲ್ಲ. ನಿಮ್ದು ಫೋಟೋ ಅಲ್ಲವಾ? ಹ್ಞೂ ಕಣ, ಹಂಗೆಲ್ಲ ಯಾರ್ಯಾರನ್ನೋ ಸೆಲೆಕ್ಟ್ ಮಾಡಲ್ಲ. ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟು. ಹೈಟು ವೆಯ್ಟ್ ನ ಲೆಕ್ಕಾಚಾರ ಹಾಕಿ ಇವನು ನನಗೆ ಸರಿಯಾಗಿ ಕಂಪ್ನಿ ಕೊಡ್ತಾನ ಅನ್ನೋದನ್ನ ಅಳೆದು ತೂಕ ಮಾಡಿ ಗುಣಿಸಿ ಬಾಗಿಸಿ ನನ್ನನ್ನ ಕೆಲ್ಸಕ್ಕೆ ತಗೊಂಡಿರೋದಂತೆ. ಒಂದು ಸಲ ನನ್ನ ಫೋಟೋ ತೋರ್ಸು. ನೋಡಿದ ತಕ್ಷಣ ತುಪ್ಪಕ್ಕಂತ ಉಗಿದು ಬಿಡ್ತಾರೆ. ಯಾರು ಲೇ ಸ್ಪೀಕರ್ ಆನ್ ಮಾಡೋ ವಾಯ್ಸ್ ಕೇಳಿಸ್ಕೊತೀನಿ. ಹಲೋ ಮೈ ಡಿಯರ್ ವಿಟ್ಲಾ, ಹೇಗಿದ್ಯಾ ನನ್ನ ಮುದ್ದಿನ ಮೊಲ? ನಾನು ಮೊಲ ಅಲ್ಲ, ಸಿಂಹ. ಸಿಂಹ ಆದ್ರೇನು ಮೊಲ ಆದ್ರೇನು, ನನ್ನ ಹತ್ರ ಬಂದ್ಮೇಲೆ ಮೊಲ ಆಗ್ಬಿಡ್ತೀಯ. ಸಿಂಹ ತಲೆ ಸೌರಿ ಕೆನ್ನೆಗಿಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಏ ವಿಟ್ಲಾ, ಒಂದು ಹಾಡು ಹಾಡೋ. ನೀಯಾರು ನೀಯಾರು ನೀಯಾರು, ನಾನ್ಯಾರು ನಾನ್ಯಾರು ನಾನ್ಯಾರು, ನೀಯಾರೋ ನಾನ್ಯಾರೋ. ಹಾಡಿ ಸಂದರ್ಭಕ್ಕೆ ಸೂಟ್ ಆಗದೆ ಇದ್ರು ನಿನ್ನ ವಾಯ್ಸ್ ಅದ್ಭುತವಾಗಿದೆ, ವಂಡರ್ಫುಲ್. ನನ್ನ ಆಯ್ಕೆ ಪರ್ಫೆಕ್ಟ್ ಆಗಿದೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಲವ್ ಮಾಡಿದ್ರೆ ನೀನಂತ ಹುಡುಗನೇ ಮಾಡಬೇಕು. 24 ಗಂಟೆ ಆಫೀಸೆಲ್ಲ ಬಿದ್ದಿರ್ತೀನಿ. ನಾಳೆ ಸ್ವಲ್ಪ ಬೇಗ ಬರ್ತೀವಿ ವಿಟ್ಲಾ, ಸಂಜೆ ಬರೋದು ಲೇಟ್ ಆಗುತ್ತೆ ಅಂತ ಮನೇಲಿ ಹೇಳ್ಬಿಡು. ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ, ನೀನೇ ನನ್ನ ಮುದ್ದಿನ ರಾಬಿಟ್ಟು. ವಿಟ್ಲಾ, ಫೋನಲ್ಲಿ ಒಂದು ಕಿಸ್ ಕೊಡೋ. ಥ್ಯಾಂಕ್ ಯು ವಿಟ್ಲಾ, ಥ್ಯಾಂಕ್ ಯು ಸೋ ಮಚ್. ಏಯ್ ಮುಚ್ಚಲ್ಲ ಬಾಯಿ. ಏನು ಇದು ಆ ಕಡೆ ಹೋಗ. ವಿಟ್ಲಾ, ಯಾರಿದ್ದಾರಲ್ಲಿ? ನಾಳೆ ಬರ್ತೀನಲ್ಲ ಅವಾಗ ಹೇಳ್ತೀನಿ. ಓಕೆ ಬಾಯ್. ಬಿಟ್ಲ ಯಾಕೆ ಕೋಪ ಮಾಡ್ಕೋತೀಯ? ಒಂದು ಮುತ್ತು ಕೊಡ್ತೀನಿ ಅಂತ ತಾನೇ ಹೇಳಿದ್ದು. ಏಯ್ ನಮ್ಮ ಬಾಸು ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಾಗ ನೀನೇನು ಅವ್ರ ಹತ್ರ ಸದ್ರ ತಗೊಳ್ಳೋದು? ನೋಡು, ಅವೆಲ್ಲ ನನಗೆ ಇಷ್ಟ ಆಗಲ್ಲ, ನಂಗೆ ತುಂಬಾ ಕೋಪ ಬರುತ್ತೆ. ಲೇ ಬಿಟ್ಲ, ನಿನಗೆ ಮದುವೆ ಆಗಿದೆ ಕಣ, ಈ ಕೇಸ್ ನಿನಗೆ ಬೇಡ, ನನಗೆ ಬಿಟ್ಕೊಟ್ಬಿಡ. ನನಗೆ ಸಂಬಳ ಮುಖ್ಯ ಕಣ. ಲವ್ ಮಾಡೋದಕ್ಕೋಸ್ಕರ ಅಂತಾನೆ ನನಗೆ ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಿದ್ರೆ ಅಂದ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ? ಬಗಲೇ ಬಾಸ್ ಭವಾನಿ ಅವರು ಏನಪ್ಪ ಮಾಡೋದು? ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಮಾಡ್ತಾ ಇದೀಯ ನನ್ನ ಮುದ್ದಿನ ಮೊಲ? ಅದು ಇವತ್ತು ಸಂಡೇ ಅಲ್ವಾ, ಆಫೀಸಿಗೆ ರಜೆ ಇತ್ತು, ಸುಮ್ಮನೆ ಹಂಗೆ ಮನೇಲೇ ಇದ್ದೆ. ನಾನು ಫ್ರೀ ಆಗಿದ್ದೀನಿ. ನೀನು? ನಾನು ಫ್ರೀ, ಆದ್ರೆ ಮನೆ ಕಾವಲಿದ್ದೀನಿ. ಯಾಕೆ ವಾಚ್ಮನ್ ಇಲ್ವಾ? ಇಲ್ಲ, ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ಬರೋದಂತೆ, ಅಲ್ಲಿವರೆಗೂ ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಕಾವಲಿದ್ದೀನಿ. ವೆರಿ ಗುಡ್. ನಾನು ಆಫೀಸಲ್ಲಿದ್ದೀನಿ, ತುಂಬಾ ಬೋರ್ ಆಗ್ತಾ ಇದೆ. ಅದಕ್ಕೆ ನಿನ್ನನ್ನು ಕರ್ಸ್ಕೊಳ್ಳೋಣ ಅಂತಂದ್ರೆ ನೀನ್ ಮನೇಲೇ ಇದೆಯಾ? ಆಗಲ್ಲ ಮೇಡಮ್, ನಮ್ಮ ಮನೆಯಿಂದ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಪರವಾಗಿಲ್ಲ ಬಿಡು, ನನಗೆ ಪ್ರೈವಸಿ ಇರೋ ಜಾಗ ಬೇಕಷ್ಟೇ. ನಾನು ನಿಮ್ಮ ಮನೆಗೆ ಬರ್ತೀನಿ. 20 ಮಿನಿಟ್ಸ್ ನಿಮ್ಮ ಮನೇಲಿ ಇರ್ತೀನಿ. ಓಕೆ, ಬಾಯ್. ಅಯ್ಯೋ ಛೇ, ಈ ಬಾಸ್ ಬರೋ ಟೈಮ್ಗೆ ದೇವಸ್ಥಾನಕ್ಕೆ ಹೋಗಿರೋರೆಲ್ಲ ಮನೆಗೆ ಬಂದ್ಬಿಟ್ರೆ ಏನು ಮಾಡೋದು? ಒಂದು ಕೆಲಸ ಮಾಡಿ. ಹಲೋ ಜಜತ್ಗೆ, ನೀವು ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ? ಇನ್ನು
ಫಿಲಮ್ ಮುಗಿಸ್ಕೊಂಡು ಬರ್ತೀರಾ? ಅಲ್ಲಿವರೆಗೂ ಬರಲ್ವಾ? ಹೇಗಪ್ಪ ಈ ಬಾಸ್ ಭಾವನೆಯಿಂದ ತಪ್ಪಿಸ್ಕೊಳ್ಳೋದು? ಛೇ, ಈಗಿನ ಕಾಲದಲ್ಲಿ ಒಂಟಿ ಹುಡುಗರು ಮಂದಿರಕ್ಕಾಗೋದೇ ಇಲ್ಲ. ಹೌದೌದು, ನಿಮ್ಮಂಥ ಒಂಟಿ ಹುಡುಗರು ಮನೇಲಿದ್ರೆ ನಮ್ಮಂಥ ಹೆಣ್ಣು ಹುಡುಗಿರು ಹಾರಿಸ್ಕೊಂಡು ಹೊರಟೋಗ್ತಾರೆ. ಬಾಸ್ ಭವಾನಿ ಅವರು ಯಾವಾಗ ಬಂದ್ರಿ? ಅದೇ ನೀವು ಫೋನಲ್ಲಿ ಸಿನಿಮಾ ನೋಡ್ಕೊಂಡೇ ಬರೋದು ಅಂತ ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತಿದ್ರಲ್ಲ ಅವಾಗ. ಅದು ನನಗೆ ಮದುವೆ ಆಗಿದೆ. ಆಗಿರ್ಲಿ ಬಿಡಿ, ನಾನೇನ್ ಹೇಳ್ದೆ? ಲವ್ ಮಾಡೋದಕ್ಕೂ ಮದ್ವೆಗೂ ಏನ್ ಸಂಬಂಧ? ನಂದು ಗಂಡು ಕಲಿ ವಂಶ. ಆ ವಂಶಕ್ಕೆ ನಾನೇ ಏಕೈಕ ಮನೆ ಅಳಿಯ. ನಾನೇನ್ ಟಾಮ್ ಮಾಡ್ತೀನಾ? ಏನೋ ಒಂದ್ ಸ್ವಲ್ಪ ಲವ್, ಒಂದ್ ಸ್ವಲ್ಪ ಡವ್, ಟೈಮ್ ಪಾಸ್ ಅನ್ಕೊಂಡ್ರೆ ಆಯ್ತು. ಬನ್ನಿ ನೀವು, ಬನ್ನಿ ಬನ್ನಿ ಕುತ್ಕೊಳ್ಳಿ. ಯಾಕೆ ಅಷ್ಟು ದೂರ ಕೂತಿದ್ದೀರಾ? ಸ್ವಲ್ಪ ಹತ್ರ ಬನ್ನಿ, ಇನ್ನೂ ಸ್ವಲ್ಪ ಹತ್ರ ಬನ್ನಿ. ಪರಲ್ಲ. ಅಯ್ಯೋ, ಯಾವ ಹುಡುಗಿ ನಿಮ್ ಕೈ ಹಿಡಿದಾಳೋ ಏನೋ ಗೊತ್ತಿಲ್ಲ, ಆದ್ರೆ ನನಗ್ ನಿಮ್ ಕೈ ಹಿಡಿಯೋ ಭಾಗ್ಯ ಸಿಕ್ತಲ್ಲ, ನನ್ಗಷ್ಟೇ ಸಾಕು. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರಾ? ಏನ್ ತಿಂತೀರಾ? ಈ ವೆದರ್ಗೆ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕು ಅನ್ಸ್ತದೆ. ನೀವು ಬರ್ತೀರಂತ ಗೊತ್ತಿದ್ದ ಏನೋ, ನಮ್ಮಲ್ಲಿ ಆಗ್ಲೇ ಮೆಣಸಿನಕಾಯಿ ಬಜ್ಜಿ ಮಾಡಿಟ್ಬಿಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ತಗೊಬನ್ನಿ ಹೋಗಿ. ಪರವಾಗಿಲ್ಲ, ಮನೆ ತುಂಬಾ ಚೆನ್ನಾಗಿದೆ. ವಿಡ್ಲನ್ ಮನ್ಸು ಸೂಪರ್. ಕಾಳು ಪುಡಿನ ಚೆನ್ನಾಗಿ ಉದುರಿಸ್ಬಿಟ್ಟಿದ್ದೀನಿ. ಇದನ್ನ ತಿಂತಿದ್ದ ಹಾಗೆ ಕಣ್ಣಲ್ಲಿ ನೀರು ಬಂದು ಮನೆಗೆ ಓಡ್ಬಿಡ್ಬೇಕು. ಮೇಡಮ್, ಬಿಸಿ ಬಿಸಿ ಬಜ್ಜಿ, ಬಿಸಿದ ಹುಷಾರು. ಸರಿ, ಬಾಯ್, ಮನೆಗೆ ಹೋಗಿ. ಅಲ್ಲ, ಖಾರ ಆಗ್ತಾ ಇದೆ. ನನ್ ಖಾರ ಮರಿಬೇಕು ಅಂದ್ರೆ ಈಗ ನಿನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಖಾರ ಮರೆಯೋದಕ್ಕೆ ಡ್ಯಾನ್ಸಾ? ದಮ್ಮಯ್ಯ ಅಂತೀನಿ, ನಮ್ಮ ಮನೆಯವ್ರು ಬರೋದಕ್ಕಿಂತ ದಯವಿಟ್ಟು ನಿಮ್ಮ ಮನೆಗೆ ಕೊಟ್ಟೋಗಿ ಪ್ಲೀಸ್. ಬಿಟ್ಲ, ನಿನ್ ಜೊತೆ ಡ್ಯಾನ್ಸ್ ಮಾಡಿ ನಾನು ಫ್ರೆಶ್ ಆಗೋದೆ. ಮತ್ತೆ ನೆಕ್ಸ್ಟ್ ವೀಕ್ ಸಿಗ್ತೀನಿ. ಆಫೀಸಿಗೆ ಬಂದಿಲ್ಲ ಅಂದ್ರೆ ಮನೆಗೆ ಬರ್ಬೇಕಾಗತ್ತೆ. ನಾನೇ ಆಫೀಸಿಗೆ ಬರ್ತೀನಿ. ಸರಿ, ಬರ್ಲಾ? ಬಾಯ್. ವಿಟ್ಲ, ಐ ಲವ್ ಯು. ಏನ್ ಬಂದಿದ್ದೇಳ? ಕೆಲಸ ಸಿಕ್ಕಿದ ಖುಷಿಯಲ್ಲಿ ಬಾಡಿಗೆಗೆ ಅಂತ ಮನೆ ಮಾಡಿದೆ, ಒಳ್ಳೆ ಮನೆ. ಆದ್ರೆ ಬಾಡಿಗೆ ಮನೆ ಸರೋಜಮ್ಮ ಒಂದು ಕಂಡೀಷನ್ ಹಾಕಿದ್ಲು. ಏನದು ಕಂಡೀಷನ್? ಅದನ್ನ ನಾನು ಹೇಳೋದಕ್ಕಿಂತ ನೀವೇ ನೋಡಿ. ನಾನು ಫ್ಯಾಮಿಲಿ ಮನುಷ್ಯರಿಗಷ್ಟೇ ಮನೆ ಬಾಡಿಗೆ ಕೊಡೋದು. ಯಾಕೆಂದ್ರೆ ನನಗೆ ವಯಸ್ಸಿಗೆ ಬಂದ್ ಮಗಳಿದ್ದಾಳೆ. ನಿನಗೆ ಮದ್ವೆ ಆಗಿದೆ ತಾನೇ? ಆಗಿದೆ, ತುಂಬಾ ಆಗಿದೆ ಮೇಡಮ್. ತುಂಬಾ ಆಗಿದೆ ಅಂದ್ರೆ ಏನ್ ಅರ್ಥ? ಹಂಗಂದ್ರೆ ಬಹಳ ಹಿಂದೆನೇ ಆಗಿದೆ ಅಂತ ಅರ್ಥ ಮೇಡಮ್. ಫ್ಯಾಮಿಲಿ ಇದ್ರೆ ಮಾತ್ರ ಮನೆ ಬಾಡಿಗೆ ಕೊಡೋದು, ಇಲ್ಲ ಅಂದ್ರೆ ಮನೆ ಹೊಸಲು ತುಳಿಯಕ್ಕೂ ಬಿಡಲ್ಲ. ಹಿಂದೆ ಮುಂದೆ ನೋಡದೆ ಸುಳ್ಳು ಹೇಳ್ಬಿಟ್ಟಿದ್ಯಲ್ಲೋ. ಕೆಲಸ ಸಿಕ್ಕಿದೆ, ಬಾಡಿಗೆ ಮನೆ ಸಿಕ್ಕಿದೆ, ಮನೆ ಒಳಗೆ ಹೋಗೋದಕ್ಕೆ ಎಂಟ್ರಿ ಸಿಕ್ಕಿಲ್ಲ. ಸಡನ್ ಆಗಿ ಫ್ಯಾಮಿಲಿ ಕರ್ಕೊಂಬಂದ್ರೆ ಎಲ್ಲಿಂದ ಕರ್ಕೊಂಬರ್ಲಿ? ನನ್ ಮೊದ್ಲೇ ಬ್ಯಾಚುಲರ್. ದಯವಿಟ್ಟು ನೀವೇನಾದ್ರೂ ಹೆಲ್ಪ್ ಮಾಡ್ರಪ್ಪ. ಸುಮ್ನೆ ಹೆಲ್ಪ್ ಮಾಡಕ್ ಆಗುತ್ತಾ? ಇವಾಗ ನನ್ಗೆ ಗೊತ್ತು ಕಣ, ದೋಸೆಗೆ 200 ತಾನೆ, ಬಿಸಾಕ್ತೀನಿ ಬಿಡೋ. ಲೇ ಪಾಂಡ್ರಂಗ, ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಿದ್ದಾನೆ. ನಾವು ಅವನಿಗೆ ಸಹಾಯ ಮಾಡ್ಬೇಕಣ. ಬಾಬಾ, ಅವ್ನು ನನ್ನ ಕೆಲಸ ಕೊಡ್ಸಲೆ, ನಾವು ಅವ್ನಿಗೆ ಸಹಾಯ ಮಾಡೋಣ. ನೀನೇನು ಯೋಚನೆ ಮಾಡಬೇಡ, ನಿನಗೊಂದು ಹೆಂಡ್ತಿನ ನಾನು ಹುಡುಕಿ ಕೊಡ್ತೀನಿ. ಲೇ ಪಾಂಡುರಂಗ, ಅಷ್ಟು ವರ್ಷದಿಂದ ಎಡ್ತಿಬೇಕು ನಾನು ಬೊಮ್ಮಳ ಬಜಾಯಿಸ್ತಾ ಇದ್ದೀನಿ. ನನಗೆ ಹೆಂಡತಿ ಕೊಡ್ಸಿಲ್ಲ, ನಿನ್ನೆ ಮೊನ್ನೆ ಬಂದ ಇವನಿಗೆ ಹೆಂಡತಿ ಕೊಡಿಸ್ತೇನಾ? ಏ ಮುಚ್ಚೋ ಬಾಯಿ, ಅವನ್ ಹೆಂಡತಿ ಯಾರು ಅಂತ ತಿಳ್ಕೊಂಡಿದ್ಯಾ? ಯಾರು? ಮೂಲೆ ಮನೆ ಡುಮ್ಮಿನ? ಅಲ್ಲ, ಈ ಮನೆ ಡುಮ್ಮ. ನಾನಾ? ಏನ್ ಹೇಳ್ತಾ ಇದೀರಾ ನೀವು? ನೀನೇನು ಯೋಚನೆ ಮಾಡಬೇಡ, ನಿನ್ ಹೆಂಡತಿ ಪದ್ದು, ಒಳಿ ಅಂದ್ರೆ ನಿಮ್ಮಪ್ಪ, ನಾನೇ ನಿನ್ನ ಮಗ. ಈ ರೀತಿ ಗೆಟಪ್ ಹಾಕೊಂಡು ಆ ಮನೆಗೆ ಎಂಟ್ರಿ ಕೊಟ್ರೆ ಹೇಗೆ? ಸೂಪರ್. ಸರೋಜಮ್ಮರೇ, ಮೇಡಮ್. ಏನ್ ಶೇಖರ್? ಮೇಡಮ್, ನನ್ನ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ದೀನಿ. ನಾನು ಹೆಂಡತಿನ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಪದ್ಮಾವತಿ, ಬಾರೆ. ನಮಸ್ಕಾರ ಸರೋಜಮ್ಮ ಅವರೇ. ಊರಿಗೊಬ್ಳೆ ಪದ್ಮಾವತಿ, ಅಂತರಾಗ ಯಾಕಾಡುತ್ತೆ. ಲಕ್ಷಣವಾಗಿದ್ದಾಳೆ. ಅದಕ್ಕೆ ಮದ್ವೆ ಆಗಿದ್ದೆ. ಅಪ್ಪ, ಇವಳು ನನ್ನ ಹೆಂಡತಿ, ನನ್ನ ಮಗನ ಹೆಂಡತಿ. ನನ್ನ ಹೆಂಡತಿನೂ ನೋಡೋದು ಸ್ವಲ್ಪ ಹೀಗೆ ಇದ್ಲು, ಅದಕ್ಕೆ ಈ ಕನ್ಫ್ಯೂಷನ್. ಏನು ಅಂದ್ರೆ ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ನಿಮ್ಮಿಬ್ರ ಮಧ್ಯ ನನ್ನ ನಿಲ್ಲಿಸ್ಬೇಡಿ ಅಂತ. ನೀವ್ ನನ್ ಮಾತೇ ಕೇಳಲ್ಲ. ಬನ್ನಿಪ್ಪ ಈ ಕಡೆ.
ನಾನು ತುಂಬಾ ಸುಂದರವಾಗಿದ್ದೀನಲ್ಲ, ಅದಕ್ಕೆ ಈ ಕನ್ಫ್ಯೂಷನ್. ಲೇ ಮೊಮ್ಮಗನೇ ಬರೀಲಿ ನೀನ್ ನನ್ನ ಮೇಲೆ ಹಿಂಗೆ ಎಗುರ್ತಾ ಇರು, ಒಂದಲ್ಲ ಒಂದ್ ದಿವಸ ನಾನು ಗೊತ್ತಾ ಇಲ್ಲಿ ಮಾಡಿದ್ದೆ ಇಲ್ಲಿ ಶೇಖರ್, ಮೇಡಮ್ ನಿನ್ಗೆ ಇಷ್ಟು ದೊಡ್ಡ ಮಗ ಇದ್ದಾನ? ಹೌದು ಮೇಡಮ್, ಅದು ಹೈಬ್ರಿಡ್ ಆಹಾರ ತಿಂದು ಈಗ ಬೆಳೆದು ಬಿಟ್ಟಿದ್ದಾನೆ. ಐಟು ಕಡಿಮೆ. ಆಂಟಿ 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 ನಿಮ್ಮ ಹೆಸರು ಏನು? ಸರೋಜಾ ಅಂತ. ಸರೋಜ ಆಂಟಿ, ನಂಗೆ ಚಾಕ್ಲೇಟು, ಲಾಲಿಪಾಪ್, ಐಸ್ ಕ್ರೀಮು, ಕಜ್ಜಾಯ, ಕೋಡ್ಬೇಳೆ, ಚಕ್ಲಿ ಎಲ್ಲ ಕೊಡಿಸ್ಬೇಕು. ಎಲ್ಲ ಕೊಡ್ಸು. ಅಯ್ಯೋ 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 ಅಮ್ಮ ಅಮ್ಮ ಅಮ್ಮ, ಸರೋಜ ಆಂಟಿ ಎಷ್ಟು ಒಳ್ಳೆಯವರು. ನಿಂಗೆ ಆಗಾಗ ಕೊಟ್ಟಿರ್ತಿದ್ದೀನಲ್ಲ ಅದ್ ನೀವ್ರಿಗೆ ಕೊಡ್ಲಾ? ಏನು ಫ್ಲೈಯಿಂಗ್ ಕಿಸ್ಸ ಮಗನೇ? ಅಲ್ಲ ಡೈರೆಕ್ಟ್ ಕಿಸ್ಸು. ಶೇಖರ್, ಯಾಕೆ ಹುಚ್ಚಿತರ ಅಂತಿದ್ದಾನೆ? ಅದು ಅವ್ರ ಅಪ್ಪ ಅವನ್ನ ತುಂಬಾ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದಾರೆ. ಇನ್ನೊಂದ್ ಮಗು ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ, ಆದ್ರೆ ನಮ್ಮ ಯಜಮಾನ್ರಿಗೆ ಪುರ್ಸೊತ್ತೇ ಇಲ್ಲ. ಶೇಖರ್, ನಿಮ್ ಫ್ಯಾಮಿಲಿ ಕಾಮಿಡಿ ಫ್ಯಾಮಿಲಿ. ಒಂದ್ ನಿಮಿಷ ಇರಿ, ಟೀ ತರ್ತೀನಿ. ಸರಿ ಮೇಡಮ್. 1 2 3. ಓ, ಬಂದ್ ಕೆಲ್ಸ ಆಯ್ತಲ್ಲ, ಹೊರಡೋಣ ಬಂದ್ರ. ಸ್ವಲ್ಪ ತೆಪ್ಪಗಿರೋ, ಇಲ್ಲಾಂದ್ರೆ ಮಕ್ ಹೊಡ್ಬಿಡ್ತೀನಿ. ಏನು ಆವಾಗ್ಲೇ ಜೋರಾಗಿ ಮಾತಾಡ್ತಾ ಇದ್ರಿ? ಅದು ನಮ್ಮೂರಲ್ಲಿ ಒಂದು ಮದುವೆ ಇತ್ತು, ಅಲ್ಲಿ ಹೋಗ್ಬೇಕು, ಅದಕ್ಕೋಸ್ಕರ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ವಿ. ಹೌದು, ಅಲ್ಲಿ ನಂಗೂ ಸ್ವಲ್ಪ ಕೆಲ್ಸ ಇತ್ತು ಸರೋಜಮ್ಮ. ಎಲ್ಲಾದ್ರೂ ಉಂಟೆ, ಹೊಸದಾಗಿ ಮನೆ ಮಾಡಿದಿರ ಅಂದ್ಮೇಲೆ ಒಂದ್ ವಾರ ಎಲ್ರು ಇಲ್ಲೇ ಇರ್ಬೇಕು. ಹಾಗೆ ಹೋಗೋ ಹಾಗೆ ಇಲ್ಲ. ನನ್ನ ಮಗಳು ಸೌಮ್ಯ ಊರಿಂದ ಬರ್ತಾ ಇದ್ದಾಳೆ, ಅವಳು ಒಂದ್ ವಾರ ಇಲ್ಲೇ ಇರ್ತಾಳೆ. ಅವಳಿಗೆ ಕಂಪ್ನಿ ಸಿಗ್ಬೇಕೋ ಬೇಡವೋ? ಹಾಗಾಗಿ ಒಂದ್ ವಾರ ನಾನ್ ನಿಮ್ಮನ್ನ ಎಲ್ಲೂ ಕಳ್ಸೋ ಹಾಗಿಲ್ಲ. ನಿಮ್ ಮಗಳಿಗೆ ಎಷ್ಟು ವಯಸ್ಸು? ಇನ್ನು 23 ತುಂಬಿಲ್ಲ. ಹೌದಾ, ಸರಿ ಬಿಡಿ. ಪದ್ಮಾವತಿ, ನೀನ್ ದಪ್ಪಗಿದ್ರು ತುಂಬಾ ಸುಂದರವಾಗಿದೀಯ. ನೀನ್ ಮನೇಲಿದ್ರೆ ಮನೆ ತುಂಬಿದಾಗಿರುತ್ತೆ. ಹೊಸ್ದಾಗಿ ಬಂದಿದ್ದೀರಾ, ಅಡುಗೆ ಮಾಡ್ಕೊಳ್ತಿರೋ ಅಥವಾ ನಾನೇ ಮಾಡಿ ಕಳಿಸ್ಲೋ? ಅಯ್ಯೋ ಮೇಡಮ್, ನೀವ್ಯಾಕೆ ಅಷ್ಟೊಂದು ರಿಸ್ಕ್ ತಗೋತೀರಾ? ನನ್ನ ಹೆಂಡತಿ ಪದ್ಮಾವತಿಗೆ ಎಲ್ಲಾ ತರದ ಅಡಿಗೆನೂ ಬರುತ್ತೆ. ಅನ್ನ, ಸಾರು, ಹುಳಿ, ಪಲ್ಯ, ಪೂರಿ, ಸಾಗು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ? ಸರಿನಪ್ಪ, ಸಂತೋಷ. ನೀನ್ ಏನೇನ್ ಹೇಳಿದ್ಯೋ ಅದೆಲ್ಲ ನೀನೇ ಮಾಡು.